ನಮಸ್ಕಾರ ಸ್ನೇಹಿತರೆ. ಹಾಸನದ ಪೆನ್ಡ್ರೈವ್ ಪ್ರಕರಣ ಸಾಕಷ್ಟು ಮಹತ್ವದ ತಿರುವುಗಳನ್ನು ಪಡೆದುಕೊಳ್ಳುತ್ತಿದೆ. ಈ ವಿಷಯ ಬಯಲಿಗೆ ಬರುತ್ತಿದ್ದಂತೆಯೇ ಭಾರತದಿಂದ ಕಾಲ್ಕಿತ್ತಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಗೆ ತೆರಳಿದ್ದಾರೆ ಎನ್ನುವ ಮಾಹಿತಿಗಳು ಲಭ್ಯವಾಗುತ್ತಿವೆ. ಸ್ನೇಹಿತರೆ, ಚುನಾವಣೆ ಮುಗಿದ ಬಳಿಕ ಈ ವಿಷಯದಿಂದ ತಪ್ಪಿಸಿಕೊಳ್ಳಲು ಪ್ರಜ್ವಲ್ ರೇವಣ್ಣ ಅವರಿಗೆ ಮಾಜಿ ಪ್ರಧಾನಿಯಾಗಿದ್ದಂತಹ ದೇವೇಗೌಡ ಅವರು ಸೂಚನೆಯನ್ನು ನೀಡಿದ್ದಾರೆ ಎನ್ನುವ ಮಾಹಿತಿಗಳು ಲಭ್ಯವಾಗುತ್ತಿವೆ. ಸ್ನೇಹಿತರೆ, ವಿಷಯದ ಕುರಿತಾಗಿ ಎಚ್ ಡಿ ರೇವಣ್ಣ ಅವರ ಮೇಲೆ ಗಂಭೀರವಾದಂತಹ ಆರೋಪವನ್ನು ಮಾಡಲಾಗಿದೆ. ಸ್ನೇಹಿತರೆ, ಇಂತಹದ್ದೇ ಸಿಡಿಗಳನ್ನು ಎಚ್ ಡಿ ರೇವಣ್ಣ ಅವರು ಸಹ ಹೊಂದಿದ್ದಾರೆ ಎನ್ನುವ ಮಾಹಿತಿಗಳು ಲಭ್ಯವಾಗುತ್ತೆ. ಎಚ್ ಡಿ ರೇವಣ್ಣ ಅವರ ಮೇಲೆ ಕಾಮುಕ ಗೋಮುಖ ವ್ಯಾಘ್ರ ಎನ್ನುವ ಆರೋಪವನ್ನು ಮಾಡಲಾಗಿದೆ. ಕೆಲವರಂತೂ ಪ್ರಜ್ವಲ್ ರೇವಣ್ಣ ಅವರು ತಲೆಮರೆಸಿಕೊಂಡಿರುವುದನ್ನು ನೋಡಿ ಈ ವಿಷಯದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಎನ್ನುವ ಮಾಹಿತಿಗಳನ್ನು ಹೇಳುತ್ತಿದ್ದಾರೆ. ಈ ಒಂದು ಪ್ರಕರಣ ಯಾವ ರೀತಿಯ ತಿರುವುಗಳನ್ನು ಪಡೆದುಕೊಳ್ಳಬಹುದು ಎಂದು ನೋಡುವುದಾದರೆ, ತನಿಖೆಯಲ್ಲಿ ಏನಾದರೂ ಲೋಪವಾದರೆ ಖಂಡಿತವಾಗಲೂ ಇವರು ಮತ್ತೆ ಕಂಬ್ಯಾಕ್ ಮಾಡುವ ಸಾಧ್ಯತೆಗಳು ಇರುತ್ತವೆ. ತನಿಖೆ ನಿಷ್ಪಕ್ಷಪಾತವಾಗಿ ಒಂದು ದೃಢವಾದಂಥ ತನಿಖೆಯಾದಂಥ ಸಂದರ್ಭದಲ್ಲಿ ಖಂಡಿತವಾಗಲೂ JDS ಪಕ್ಷ ದೊಡ್ಡ ಸವಾಲನ್ನು ಎದುರಿಸಬೇಕಾಗುತ್ತದೆ. ಇಲ್ಲಿ ರಾಜಕೀಯ ಕುಟುಂಬವಾಗಿರುವಂತಹ ಮಾಜಿ ಪ್ರಧಾನಿ ದೇವೇಗೌಡ ಅವರ ಕುಟುಂಬ ರಾಜಕೀಯದಲ್ಲಿ ದೊಡ್ಡ ಫೇಲ್ಯೂರನ್ನು ಅನುಭವಿಸಬೇಕಾಗುತ್ತದೆ. ಸ್ನೇಹಿತರೆ, ನೇರವಾಗಿ ಜನರು ಬೀದಿಗೆ ಇಳಿದು ಇವರ ವಿರುದ್ಧ ಹೋರಾಟಗಳನ್ನು ಮಾಡುವಂಥ ಪರಿಸ್ಥಿತಿಗಳು ಬಂದೇ ಬರುತ್ತವೆ. ಅಂತಹ ಒಂದು ಗಂಭೀರವಾದಂಥ ಒಂದು ಆರೋಪ ಮತ್ತು ಪ್ರಕರಣ ಇದಾಗಿದೆ. ಅಕಸ್ಮಾತ್ ಯಾರಾದರೂ ಇವರ ತೇಜೋವಧೆ ಮಾಡುವುದಕ್ಕಾಗಿ ಈ ವಿಡಿಯೋಗಳನ್ನು ಕೃತಕವಾಗಿ ನಿರ್ಮಿಸಿದ್ದರೆ ಖಂಡಿತವಾಗಲೂ ಅವರಿಗೆ ಯಾವುದೇ ಸಮಸ್ಯೆಗಳು ಆಗುವುದಿಲ್ಲ. ಸ್ನೇಹಿತರೆ, ಮೇಲ್ನೋಟಕ್ಕೆ ಇದು ಸಾಕಷ್ಟು ಗಂಭೀರದ ವಿಷಯ ಎನ್ನುವುದು ಮಾಹಿತಿಗಳು ಲಭ್ಯವಾಗುತ್ತಿವೆ. ಎಚ್ ಡಿ ರೇವಣ್ಣ ಅವರ ಹೆಸರು ಸಹ ಇಲ್ಲಿ ತಳುಕು ಹಾಕಿಕೊಳ್ಳುತ್ತಿದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ನಾಯಕರುಗಳ ಚಾರಿತ್ರ್ಯ ಸಾಕಷ್ಟು ಹದಗೆಟ್ಟಿರುವುದು ಬಯಲಿಗೆ ಬರುತ್ತಿದೆ. ಸ್ನೇಹಿತರೆ, ಸಾಮಾನ್ಯವಾಗಿ ಈ ಎಲ್ಲ ನಾಯಕರುಗಳಲ್ಲಿ ಪೆನ್ಡ್ರೈವ್ ಪ್ರಕರಣಗಳು ಇನ್ನೂ ಹೆಚ್ಚಾಗುವ ಸೂಚನೆಗಳು ಕೇಳಿಬರುತ್ತಿವೆ. ಹಾಗೆಯೇ ಇನ್ನೂ ಇಂತಹ ಘಟಾನುಘಟಿ ನಾಯಕರುಗಳ ಇಂತಹ ಪ್ರಕರಣಗಳು ಬಯಲಿಗೆ ಬರುವಂತಹ ಎಲ್ಲ ಲಕ್ಷಣಗಳು ಗೋಚರವಾಗುತ್ತಿವೆ. ಸಾಕಷ್ಟು ಮಾಹಿತಿಗಳು ಈಗಾಗಲೇ ಲಭ್ಯವಾಗುತ್ತಿವೆ. ನಾವು ಆಯ್ಕೆ ಮಾಡುವಂತಹ ರಾಜಕೀಯ ಪಕ್ಷದ ನಾಯಕರುಗಳು ಸರಳ ಸಜ್ಜನಿಕೆಯ ನಾಯಕರಾಗಿರಬೇಕು. ಜೀರೋದಿಂದ ಹೋರಾಟ ಮಾಡಿ ಬೆಳೆದು ಬಂದಂಥ ನಾಯಕರಾಗಿರಬೇಕು. 3ನೇ ತಲೆಮಾರಿನ 2ನೇ ತಲೆಮಾರಿನ ನಾಯಕರುಗಳು ತಮ್ಮ ತಂದೆ ತಾಯಿ ಮಾಡಿಟ್ಟಂಥ ಆಸ್ತಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಇಂತಹ ಲೋಪಗಳನ್ನು ಎಸಗುವಲ್ಲಿ ಬಳಕೆ ಮಾಡಿಕೊಳ್ಳುತ್ತಾರೆ. ಸ್ನೇಹಿತರೆ, ಇದು ಸಹ ಅಂಥ ಒಂದು ಪ್ರಕರಣ ಆಗಿದೆ ಎನ್ನುವ ಸಂಶಯಗಳು ಕಾಡುತ್ತಿವೆ.